ಸ್ಥಾನವನ್ನು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರು ಮತ್ತು ನಮ್ಮ ಶಾಲೆಯ ದೈಹಿಕ ಶಿಕ್ಷಕರು ಆಗಿರುವಂತಹ ಬಿ ಟಿ ವಜ್ರ ಗುರುಗಳು. ಅದೇ ರೀತಿಯಾಗಿ ಪಿಜಿಟಿ ಶಿಕ್ಷಕರಾಗಿರುವಂತಹ ಸಜ್ಜನ ಗುರುಗಳು ಕೂಡ ಈ ಕಾರ್ಯಕ್ರಮದ ಮುಖ್ಯ ಅತಿಥಿ ಸ್ಥಾನವನ್ನು ಗುರುಗಳು ಮತ್ತು ಸಿ.ಎನ್. ಬೇದರ್ಕರ್ ಗುರುಗಳು ಕೂಡ ಈ ಕಾರ್ಯಕ್ರಮದಲ್ಲಿ. ಅದೇ ರೀತಿ ನಮ್ಮ ಶಾಲೆಯ ಎಲ್ಲ ಶಿಕ್ಷಕರಿಗೂ ಕೂಡ ಈ ಕಾರ್ಯಕ್ರಮದಲ್ಲಿ ಅತಿಥಿ ಸ್ಥಾನವನ್ನು ಈ ಕಾರ್ಯಕ್ರಮಕ್ಕೆ ಈಗಾಗಲೇ ಒಂದು 3-4 ಜನ ಪಾಲಕರು ಬಂದು ಅರ್ಜೆಂಟ್ ಅಂತ ತಿಳ್ಕೊಂಡು ಬರೀ ಸಹಿ ಮಾಡಿ ಏನ್ ಮಾಡಿದ್ರು ಅಂತ ಅವರು ತೆರಳಿದ್ದಾರೆ. ಈಗ ಒಂದು 4 ಜನ ಪಾಲಕರು ಇವತ್ತಿನ ಸಭೆಗೆ ಹಾಜರಾಗಿದ್ದೀವಿ. ಸಭೆಯ ಉದ್ದೇಶ ಈಗಾಗಲೇ ಸಾಕಷ್ಟು ಸಭೆಗಳು ನಡೀತಾ ಇದೆ. ಅಂದ್ರೆ ಸರ್ಕಾರದ ಆದೇಶ ಮೇರೆಗೆ ಈ ವರ್ಷದಲ್ಲಿ 4 ಸಭೆಗಳು ನಡೀಬೇಕು ಅನ್ನುವಂಥ ಉದ್ದೇಶ. ಮೊದಲನೇ ಸಭೆ ನಾವು ನವೆಂಬರ್ 14ನೇ ತಾರೀಕು ಅತ್ಯಂತ ಅದ್ದೂರಿಯಾಗಿ ಮಕ್ಕಳ ದಿನಾಚರಣೆ ದಿನ ಪಾಲಕರನ್ನು ಶಾಲೆಗೆ ಕರೆ ತರುವುದರ ಮೂಲಕ ಮಕ್ಕಳ ಒಂದು ದಿನವನ್ನು ಆಚರಿಸಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಅತ್ಯಂತ ಅದ್ದೂರಿಯಾಗಿ ನಮ್ಮ ಶಾಲೆಯಲ್ಲಿ ಕಾರ್ಯಕ್ರಮ ಮಾಡಿದ್ವಿ. ಆ ಕಾರ್ಯಕ್ರಮಕ್ಕೆ ತಾವೆಲ್ಲ ಆಗಮಿಸಿದ್ವಿ. 2ನೇ ಸಭೆಯ ದಿನಾಂಕ 3/1/2026 ನಿಮ್ಮೂರಿನಲ್ಲಿ ಜಾತ್ರೆ ಇತ್ತು. ಜಾತ್ರೆ ಮುಗಿಸನೆ ಈ ಒಂದು ಕಾರ್ಯಕ್ರಮ ಯಾರು ಸಭೆಗೆ ಹಾಜರಾಗಿಲ್ಲ. ಆದರೂ ಕೂಡ ಅನಿವಾರ್ಯ ಕಾರಣದಿಂದ ನಾವು ಪಾಲಕರ ಸಭೆಯನ್ನು ಆಯೋಜನೆ ಮಾಡಿ ಕಾರ್ಯಕ್ರಮ ಮುಗಿಸಿದ್ವಿ. ಇದು 3ನೇ ಸಭೆ 7/3/2026 ಈ ಸಭೆಗೆ ನೀವು ಆಗಮಿಸಿದ್ದೀರಿ. ಈ ಸಭೆಗೆ ಆಗಮಿಸಿದಂತಹ ಪಾಲಕರಿಗೆ ನಮ್ಮ ಶಾಲೆ ಪರವಾಗಿ ತುಂಬ ಪಾಲಕರು ಮತ್ತು ಶಿಕ್ಷಕರು ಮಕ್ಕಳು ಕೂಡಿದಾಗ ಮಾತ್ರ ಒಂದು ಕಾರ್ಯಕ್ರಮ ಅಥವಾ ಒಂದು ಊರಿನ ಒಂದು ಪ್ರಗತಿ ಸಾಧ್ಯ ಆಗ್ತದೆ ಅನ್ನೋ ಉದ್ದೇಶಕ್ಕೋಸ್ಕರ ಸರ್ಕಾರ ಈ ಯೋಜನೆಯನ್ನು ಜಾರಿಗೆ ತಂದಿದೆ. ನಿಮ್ಮ ಮಕ್ಕಳ ಪ್ರಗತಿಯನ್ನು ಪರಿಶೀಲಿಸುವ ಉದ್ದೇಶಕ್ಕೋಸ್ಕರ